ಸಮಯ 1:20:35 ಇದೆ. ಈಗ ಒಂದು ವಿಶೇಷ ಕಾರ್ಯಕ್ರಮ, ಮದ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ನೀವು ಆಲಿಸಲಿದ್ದೀರಿ. ನೀವು ಟ್ಯೂನ್ ಮಾಡಿದಿರಿ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಮತ್ತು ಈ ದುಶ್ಚಟಗಳನ್ನು ವಿಮುಕ್ತಗೊಳಿಸುವಂತಹ ಮಾರ್ಗದರ್ಶನವನ್ನು ನೀಡಲು ಇವತ್ತು ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರು ಶರಣಪ್ಪ ಸಲಾದಪುರ ಅವರು. ಅವರೊಂದಿಗಿನ ಕಾರ್ಯಕ್ರಮವನ್ನು ಆಲಿಸಲು ನಮ್ಮ FM ಟ್ಯೂನ್ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿ 101.3. ಸರ್ ನಮಸ್ಕಾರ. ನಮಸ್ಕಾರ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷರು ಶ್ರೀಯುತ ಶರಣಪ್ಪ ಸಲಾದಪುರ ಅವರು ನಮ್ಮೊಟ್ಟಿಗೆ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಿಮ್ಮ ಬಗ್ಗೆ ಕಿರುಪರಿಚಯವನ್ನ ಮಾಡಿಕೊಡ್ತೀರಾ? ತಾವು ಹೇಳಿದಂತೆ ನನ್ನ ಹೆಸರು ಶರಣಪ್ಪ ತಂದಿ ಮಲ್ಲಪ್ಪ ಸಲಾದ್ಪುರ್ ಅಂತಕ್ಕಂಥ ಊರಿನವನಾಗಿದ್ದು, ಶಾಪುರ ತಾಲೂಕು, ಯಾದಗಿರಿ ಜಿಲ್ಲೆ, ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಇದ್ದಂಥ ವ್ಯಕ್ತಿ. ನಾನು ಪದವೀಧರನಾಗಿ ನಂತರ ಈ ಸಾಮಾಜಿಕ ಚಳವಳಿಯಲ್ಲಿ ಬದುಕಿದಂಥ ವ್ಯಕ್ತಿ. ಯಾಕಂದರೆ ನನ್ನ ಕಾಲೇಜ್ ದಿನಗಳಲ್ಲಿ ನನಗೆ ಆದರ್ಶ ಪ್ರಿಯರಾದ ಗಾಂಧಿ, ಬುದ್ಧ, ಬಸವ, ಅಂಬೇಡ್ಕರ್ ಅಂತಕ್ಕಂಥ ಮಹಾನ್ ವ್ಯಕ್ತಿಗಳ ಆದರ್ಶದ ಒಂದು ನನಗೆ ಸಂಪರ್ಕ ಸಿಕ್ಕಿರೋದ್ರಿಂದ ನಾನು ಬದುಕಿನುದ್ದಕ್ಕೂ ಅವರ ಆಶಯ ತಕ್ಕಂತೆ ಬದುಕಬೇಕನ್ನೋಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಕಾಲೇಜ್ ಜೀವನದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಪ್ಪ ಅವರ ಕಾಲದಲ್ಲಿ ಭಾಳ ಉತ್ತುಂಗ ಮಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿತ್ತು. ಆ ಸಂಘಟನೆಯಲ್ಲಿ 3 ವರ್ಷ ಕಾಲೇಜ್ ಜೀವನದಲ್ಲಿ ಆ ಸಂಘಟನೆಯಲ್ಲಿ ಒಳಗೊಂಡಿದ್ದೆ. ಅದಾದ ನಂತರ ಪದವಿ ಮುಗಿಸಿ ಹೊರಗೆ ಬಂದ ಮೇಲೆ ನನಗೆ ಒಂದು ನಂಜುಂಡಸ್ವಾಮಿಯವರ ಒಂದು ವಿಚಾರ ಭಾಳ ಇನ್ಸ್ಪೈರ್ ಆಗತಕ್ಕಂಥ ಒಂದು ಮಾತನ್ನು ಅವರಂದರು. ಈ ದೇಶದಲ್ಲಿ ಶ್ರಮಿಕ ವರ್ಗಕ್ಕೆ ದೊಡ್ಡ ಅನ್ಯಾಯವನ್ನು ನಡೀತಾ ಇದೆ. ಅವರ ದುಡಿಮೆಗೆ ಬೆಲೆ ಇಲ್ಲ, ಅವರ ಶ್ರಮಿಕರ ದುಡಿಮೆಗೆ ಕೂಲಿ ಸರಿಯಿಲ್ಲ. ಇದು ಪ್ರಮುಖವಾದ ವಿಚಾರ. ನಂಜುಂಡಸ್ವಾಮಿಯವರು ನಮ್ಮ ತಾಲೂಕಿಗೆ ಬಂದಾಗ ಒಂದು ಸಭೆಯಲ್ಲಿ ಅವರು ಮಾತಾಡಿದರು. ಆ ಸಭೆಯಲ್ಲಿ ಮಾತಾಡಿದಾಗ ನಮ್ಮಪ್ಪನೂ ಕೂಡ ಒಬ್ಬ ಕೃಷಿಕನಾಗಿದ್ದು, ರೈತನಾಗಿದ್ದು, ಆತನ ದುಡಿಮೆಗೂ ಕೂಡ ಅದು ಅನ್ಯಾಯ ಆಗ್ತಾ ಇದೆ. ನಿಜವಾಗಿ ನಾನೊಂದು ನೌಕರಿ ಹಿಡಿದು ಬದುಕೋದಕ್ಕಿಂತ ಇಡೀ ಈ ಕುಲ, ಈ ರೈತ ಕುಲ ಮತ್ತು ಕಾರ್ಮಿಕ ಕುಲಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸರ್ಕಾರಕ್ಕೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಒಂದು ವಿಚಾರದಿಂದ ರೈತ ಸಂಘದಲ್ಲಿ ನಾನು 20 ವರ್ಷಗಳ ಕಾಲ ರೈತ ಸಂಘ ಮಾಡ್ತಾ ಬದುಕಿದೆ. ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಸುತ್ತಾಡಿದ್ದೀನಿ, ಎಲ್ಲ ಜಿಲ್ಲೆಗಳಲ್ಲಿ. ಮತ್ತು ನನ್ನ ಜಿಲ್ಲೆ ಕಲಬುರಗಿ ಇತ್ತವಾಗ. ಕಲಬುರಗಿ 10 ತಾಲೂಕಿನ ಒಳಗೊಂಡದ್ದು. 10 ತಾಲೂಕದಲ್ಲಿ ಕೂಡ ನನ್ನ ಸಂಘಟನೆ ಚಟುವಟಿಕೆಯನ್ನು ಮಾಡಿದಂಥ ವ್ಯಕ್ತಿ ನಾನು. ಇದು ನನ್ನ ಬದುಕು. ಅದರ ಜೊತೆಗೆ ಈ ಒಂದು ನನ್ನ ಖಾಸಗಿಯ ಜೀವನದ ಒಂದು ಪ್ರಾರಂಭದಲ್ಲಿ ಹೇಳಿದಂತೆ ಬಸವಣ್ಣನ ಹೇಳಿದಂತೆ ಅವನಾರವ ಎಂದೆನಿಸಿದರಯ್ಯ, ಇವನಮ್ಮವ ಎಂದೆನಿಸೆಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಆ ವಿಚಾರ, ಯಾಕಂದರೆ ನಾನು ಒಬ್ಬ ಎಲ್ಲರಿಗೂ ಪ್ರೀತಿಯ ಪಾತ್ರನಾಗಿ ಎಲ್ಲರೂ ನನ್ನವರಾಗಿ ನೋಡ್ಬೇಕನ್ನಂಥ ಒಂದು ಮನಸ್ಸನ್ನು ಬೆಳೆಸಿಕೊಂಡಿರೋದ್ರಿಂದ ನಾನು ಎಲ್ಲರಲ್ಲಿ ಒಬ್ಬನಾಗಿ ಬದುಕ್ತಕ್ಕಂಥ ಒಂದು ಪ್ರವೃತ್ತಿ ನನ್ನಲ್ಲಿ ಬೆಳೀತು. ಅದೇ ರೀತಿ ಸಮಾಜಮುಖಿಯಾಗಿ ಸಮಾಜದಲ್ಲಿ ನಡೀತಕ್ಕಂಥ ಒಂದು ಅನ್ಯಾಯ ಅಲ್ಲದಂಥ ಸ್ಥಿತಿ ಇವತ್ತಿನ ಸಮಾಜದಲ್ಲಿದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ವರದಕ್ಷಿಣೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಬಹಳ ದೋಷ. ಅಂದ್ರೆ ಅದಕ್ಕೆ ಆ ಪದ ಏನಂತಂದ್ರೆ ಅದು ಹೇಳಲಿಕ್ಕೂ ನಾಚಿಕೆ ಬರೋಂಥದ್ದು. ಆ ವರದಕ್ಷಿಣೆ ಏನಂತ ಒಂದು ಪೆಡಂಭೂತ ಇವತ್ತು ಕೆಳವರ್ಗದವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇರೋಂಥ ಆರ್ಥಿಕ ಇರತಕ್ಕಂಥ ಕುಟುಂಬಗಳಿಗೆ ಅದರಿಂದನೇ ಅನೇಕ ಸಮಸ್ಯೆಗಳು ಎದುರಿಸಿ ಮದ್ಯಪಾನದ ವ್ಯಸನಕ್ಕೆ ಹೋಗಿದ್ದು ಉದಾಹರಣೆಗಳಿದ್ದಾವೆ. ಇಂಥವೆಲ್ಲ ವಿಚಾರಗಳು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ್ರಿಂದ ನಾನು 23ನೇ ವಯಸ್ಸಿನಲ್ಲಿ ನಮ್ಮಪ್ಪ ಮದುವೆ ಮಾಡಕ್ಕೆ ತಯಾರಾದಾಗ ನನಗೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ವರದಕ್ಷಿಣೆ ಇಲ್ಲದೆ ಮದುವೆ ಆದೆ. ಅದಾದ ಮೇಲೆ ಇವತ್ತು ನನ್ನ ಮಗ ಮದುವೆ ಮಾಡಿದರೂ ಕೂಡ ಮದುವೆ ಮಾಡಿದ್ದೀನಿ.
ನನ್ನ ಮದುವೆನೂ ಬಡ ಕುಟುಂಬದ ಒಬ್ಬ ಮಹಿಳೆಯನ್ನು ಮದುವೆ ಆಗಿದ್ದೀನಿ. ನನ್ನ ಮಗನಿಗೂ ಕೂಡ ಬಡ ಕುಟುಂಬದ, ಯಾಕಂದ್ರೆ ಹಿಂದಿನವಾಗಲಿಂದನೂ ಕೂಡ ಈ ಅನಾಚಾರ ನಡಿಬಾರ್ದು ಅಂತ. ಒಂದು ಮುಖದಲ್ಲಿ ನಾನು ವರದಕ್ಷಿಣೆ ತಗೊಂಡ್ಲಂದು ಇನ್ನೊಂದು ಮುಖದಿಂದ 50 ತೊಲೆ ಬಂಗಾರ ತಗೊಂಡ್ರೆ ಇದೇ ಅಂತ ಒಂದು ಪದ್ಧತಿ. ಇದು ಸಮಾಜಕ್ಕೆ ಇವತ್ತಿಗೂ ನನ್ನ ಕುಟುಂಬದ ಒಂದು ಇತಿಹಾಸನ ತಿಳ್ಕೋಬಹುದು. ಈ ಒಂದು ಆದರ್ಶ, ಅದರ ಜೊತೆಗೆ ನನಗೆ ಕುಟುಂಬದಲ್ಲಿ ಕುಡಿದು ಕುಟುಂಬಗಳು ಹಾಳಾಗೋದಿರ್ಬೋದು, ಈ ಮದ್ಯವ್ಯಸನಿಗಳಿಂದ ಅವ್ರ ಇಡೀ ಕುಟುಂಬ ಆ ಹಳ್ಳಿಯಲ್ಲಿ ಇರೋ ವಾತಾವರಣ ಕೆಡಿಸ್ತಕ್ಕಂಥದ್ದು ನನ್ನ ಮನಸ್ಸಿನ ಮೇಲೆ ಭಾವನೆ ಬೀರ್ತು. ಹಾಗಾಗಿ ಜೀವನ ಪರ್ಯಂತ ಇದು ಕುಡಿತಕ್ಕಂಥದ್ದು ದೊಡ್ಡ ಹಾನಿ ಅದ. ಯಾಕಂದರೆ ಒಂದು ಕಡೆ ಸಮಾಜಕ್ಕಾಗಲಿ ಯಾರಿಗಾಗಲಿ ಒಂದು ಹೇಳ್ಬೇಕಂದ್ರೆ ನೈತಿಕವಾಗಿ ನಾನಿದ್ದಾಗ ಮಾತ್ರ ಒಬ್ಬ ಕುಡಿಬೇಡ ಅಂತಕ್ಕಂಥ ಹೇಳೋ ಮಾತಿಗಿರೋ ತಾಕತ್ತು, ಕುಡಿಬೇಡ ಅಂತ ಹೇಳೋ ಮಾತಿಗೆ ತಾಕತ್ತಿರಂಗಿಲ್ಲ. ನಾನು ಯಾವುದೇ ಒಂದು ತಪ್ಪನ್ನು ಮಾಡಿ ಹೇಳೋದ್ರಿಂದ ಅದಕ್ಕೆ ನಾನು ಬಲ ಇರಂಗಿಲ್ಲ ಮಾತಿಗೆ ಅಂತಕ್ಕಂಥ ಒಂದು ವಿಚಾರ ನಂಬಿದವ ನಾನು. ಹಂಗಾಗಿ ಈ ಮದ್ಯಪಾನ ಮಾಡಿಲ್ಲ. ಇವತ್ತಿನವರೆಗೂ ನನ್ನ ರಾಜಕೀಯ ಜೀವನದ 40 ವರ್ಷಗಳಿಂದ ಮಾಡ್ತಾ ಇದ್ರೆ ಇವತ್ತಿಗೂ 10 ರೂಪಾಯಿ ಲಂಚ ತಿಲ್ಲದೆ ಭ್ರಷ್ಟಾಚಾರ ಮುಕ್ತನಾಗಿ ಇವತ್ತು ಬದುಕಿದ್ದೇನೆ ಅನ್ನೋದು ಒಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು. ಯಾಕಂದ್ರೆ ಇಂಥ ವ್ಯವಸ್ಥೆಯಲ್ಲಿ ಯಾವ ಥರದ ಭ್ರಷ್ಟಾಚಾರನೂ ನಾನು ಮಾಡಿಲ್ಲ, ಭ್ರಷ್ಟಾಚಾರಕ್ಕೂ ಆಸ್ಪದ ಕೊಟ್ಟಿಲ್ಲ. ಇದು ನನ್ನ ಬದುಕಿನ ಒಂದು ಇತಿಹಾಸ. ಇದು ಸರ್, ಹಾಗಿದ್ರೆ ಬಹುಶಃ ನೀವು ಬೆಳೆದು ಬಂದಂತಹ ಹಾದಿ, ಆ ವಾತಾವರಣನೇ ನಿಮಗೆ ಈ ಇಲಾಖೆಯನ್ನ ಆರಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಬಂತು ಅಂತ ಭಾವಿಸಬಹುದಾ? ಇದಕ್ಕಿಂತ ಮೊದಲು ನನಗೆ ಜಸ್ಕಾಮ್ ಅಂತ ಬಂತು ಅಂದಿದ್ರು. ಅದಾದ್ಮೇಲೆ ಕೆಪೆಕ್ ಅಂತ ಡೆಲ್ಲಿಲಿಂದ ಲಿಸ್ಟ್ನಾಗ ಬಂತು. ಅದಾದ್ಮೇಲೆ ಇದು ಟೆಂಪರೆನ್ಸ್ ಬೋರ್ಡು ಅಂದ್ರು ಅವರು. ಅಂದಮೇಲೆ ಇದ್ರ ಬಗ್ಗೆ ನನಗೆ ಸ್ವಲ್ಪ ಪ್ರಾರಂಭದಲ್ಲಿ ಇದ್ರ ಸರಿಯಾದ ಮಾಹಿತಿ ಇದ್ದಿಲ್ಲ. ಇಂಟರ್ನೆಟ್ನಲ್ಲಿ ನೋಡೋದ್ರ ಮೂಲಕ ಗೊತ್ತಾಯ್ತು ಇದು ಒಂದು ಒಳ್ಳೆ ಕೆಲಸ. ನಾನು ಬದುಕಿನಾಗ ಒಂದು ವಿಚಾರ ನೆನಪು ಬರ್ತದೆ ನನಗೆ. ಸಂಘಟನೆಯಲ್ಲಿ ಮದ್ಯಪಾನದ ವಿರುದ್ಧ ಚಳವಳಿಯನ್ನು ಮಾಡಿದವ ನಾನು. ಜೈಲಿಗೆ ಬಿದ್ದಿವಿ, ಕೇಸ್ ಹಾಕೊಂಡಿವಿ. ಇದು ನಾನು ಮದ್ಯಪಾನದ ವಿರುದ್ಧ ಆಂದೋಲನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಇದು ನನಗೆ ನನ್ನ ಬದುಕಿನ ಮೂಲ ಆಶೆಯಾಗಿ ಬದುಕಿದಂಥ ಒಂದು ಈ ಸಮಾಜ ಕೊಳಕು ತಪ್ಪು ವಿಚಾರಗಳನ್ನು ತಿದ್ದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗೆ ಇದೊಂದು ಸರಿಯಾದ ಜಾಗ ಅಂತಕ್ಕಂಥದ್ದು. ಇನ್ನೊಂದು ನನ್ನ ತಲೆಗೆ ಏನಂದ್ರೆ, ಈ ರಾಜ್ಯದ ಎಲ್ಲ ನಿಗಮಗಳಿಗಿಂತ ಹಣಕಾಸಿನಲ್ಲಿ ಇದು ಬಹಳ ಕನಿಷ್ಠ ಇದ್ರೆ ಮೌಲ್ಯದಲ್ಲಿ ಅತ್ಯಂತ ಎತ್ತರವಾದ ಸ್ಥಾನ ಇದು. ಬಹುಶಃ ಜನತ ಒಂದು ಕೆಲವು ಕುಟುಂಬಗಳಿಗೆ ನಾನೇನಾದ್ರೂ ನ್ಯಾಯ ಕೊಡಿಸಿದ್ರೆ ಆ ಕುಟುಂಬ ನನ್ನನ್ನು ಅವ್ರು ಬದುಕಿರುವವರೆಗೂ ನನ್ನ ನೆನೆಸ್ತಾರೆ. ಅವರು ಇಂಥ ಒಂದು ಅವಕಾಶ ಬದುಕಿನಾಗ ಸಿಗ್ತದಂದ್ರೆ ಅದು ದೊಡ್ಡ ಪುಣ್ಯ ನನಗೆ ಅದು. ಯಾಕಂದ್ರೆ ಇಂಥ ಒಂದು ಅವಕಾಶನ ಬಳಸಿಕೊಂಡು ಇಡೀ ರಾಜ್ಯದಲ್ಲಿ ಒಂದು 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 ಕತೆ ನೆನಪರ್ತದೆ ನನಗೆ. ಯಾಕಂದ್ರೆ ಈ ಮಂಡಳಿಯನ್ನು ಆರಿಸಿಕೊಂಡ ಮೇಲೆ ಒಂದು ನನ್ನ ತಾಲೂಕಿನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಒಂದು ಶಾಲೆಗಳಿದ್ದಾವೆ, ಅಲ್ಲಿ ಕಾಲೇಜಿದೆ. ಆ ಕಾಲೇಜಿನಲ್ಲಿ ಎಲ್ಲ ಶಿಕ್ಷಕರನ್ನು ಕುಂದಿರಿಸಿಕೊಂಡು ಅವರಿಗೆ ಎಚ್ಚರಿಸಿ ಮುಂದಿನ ದಿನದಲ್ಲಿ ಇದು ಮಾಡ್ಬೇಕು, ನಮ್ಮ ಕಾರ್ಯಾಗಾರ ಮಾಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಹೋಗಿದ್ದೆ ಅಲ್ಲಿಗೆ. ನಾನು ಹೋದ್ಮೇಲೆ ಅಲ್ಲಿ ಮಾತಾಡುವಾಗ ಒಂದು ನೆನಪು, ಅವರಿಗೆ ಮೌಲ್ಯಯುತ ಬದುಕು ಮಾನವನಲ್ಲಿ ಅತ್ಯಂತ ಕ್ಷೀಣಿಸ್ತಾ ಇದೆ. ಇದು ಅತ್ಯಂತ ದುರಂತ ಸಂಗತಿ. ಯಾಕಂದ್ರೆ ಮಾನವನಿಗೆ ಆಸ್ತಿ ಮುಖ್ಯ ಅಲ್ಲ, ಮೌಲ್ಯಗಳು ಬಹಳ ಮುಖ್ಯ. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಇವತ್ತು ನಮ್ಗೆ ಯಾಕೆ ಆಸರಾಗ್ಯಾರ? ಗಾಂಧಿ ಅಂತ ಒಂದು ಮಹಾತ್ಮ ಈ ಇಡೀ ಎಂಥ ಕನಸನ್ನು ಈ ಭಾರತದ ಬಗ್ಗೆ ಕಂಡ. ಇವೆಲ್ಲದ್ರ ಬಗ್ಗೆ ನಾವು ಯಾರು ಇವತ್ತಿಗೂ ಚಿಂತನೆ. ಡಿಗ್ರಿ ತಗೊಂಡಿವಿ, ನೌಕರಿ ಸಿಕ್ಕದ, ನಾವು ಕುಟುಂಬದಲ್ಲಿ ಆರಾಮಾಗಿ ಬದುಕ್ತಾ ಇದ್ದೀವಿ. ಅದರ ಸಾಮಾಜಿಕ ಡಿಗ್ರಿ ನಿಮ್ಗೆ ಜೀರೋ ಅದು. ನಾನು ಒಂದು ಮಾತನ್ನು ಕೇಳಿದೆ, ಯಾಕಂದ್ರೆ ನನಗೆ ವರದಕ್ಷಿಣೆ ಧಿಕ್ಕಾರ ಮಾಡಿದ್ದು ನನ್ನ ಸಾಮಾಜಿಕ ಡಿಗ್ರಿ, ನಾನು ಕುಡಿದೇ ಇರೋದು ಸಾಮಾಜಿಕ ಡಿಗ್ರಿ, ಭ್ರಷ್ಟಾಚಾರ ಮಾಡದೇ ಇರೋದು ಸಾಮಾಜಿಕ ಡಿಗ್ರಿ. ಇದು ನನಗೆ ಈ ಎದೆತಟ್ಟಿ ಹೇಳುವಲ್ಲೇ ನಾನು ಈ ಸಮಾಜ ನನ್ನನ್ನು ಯಾವ ದೃಷ್ಟಿಯಿಂದ ಕನಿಷ್ಠ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಸರ್. ಇದು ನನಗೆ ಆ ಕಾಲೇಜ್ ಶಿಕ್ಷಕರ ಮುಂದೆ ಇದನ್ನು ಮಾತನ್ನು ಹೇಳಿದೆ. ಅವರು ಕೂಡ ಯಾವ ನಿವೃತ್ತರಾದರು. ಆದರೆ ಇಡೀ ರಾಜ್ಯದ ಒಂದು ಶಿಕ್ಷಣ ಹೊಂದಿರತಕ್ಕಂಥ ಬಹುಸಂಖ್ಯಾತರಲ್ಲಿ ಇಂಥ ಮಾನವೀಯ ಮೌಲ್ಯಗಳ ಬಗ್ಗೆ ಒಂದು ಅತ್ಯಂತ ಗಂಭೀರವಾದ ಆಲೋಚನೆ ಶುರುವಾಗಲಿ. ಮುಂದಿನ ಸಮಾಜ, ಮುಂದಿನ ನಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ತೀವಿ ಇಲ್ಲಿ, ಆ ನಮ್ಮ ಮಕ್ಕಳಿಗೆ ಉತ್ತಮವಾದ ಒಂದು ಸಮಾಜ ಈ ರಾಜ್ಯದಲ್ಲಿ ಬಿಟ್ಟೋಗಮಂತಕ್ಕಂಥ ಒಂದು ಆಸೆಯಿಂದ ಅವರೆಲ್ಲರಿಗೂ ಕೈ ಮುಗಿತೀನಿ ನಾನು. ಖಂಡಿತವಾಗಿ ಇಡೀ ರಾಜ್ಯದ ಬುದ್ಧಿವಂತ ಜೀವಿಗಳಲ್ಲಿ ನಾನು ಇದು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಿಮ್ಮ ಬದುಕಿಗೆ ಒಂದು ಅರ್ಥಗರ್ಭಿತವಾದ ಬದುಕನ್ನು ಬದುಕಿ ನಾವು ಈ ದೇಶ ಬಿಟ್ಟು, ಈ ಪ್ರಾಣ ಬಿಟ್ಟು, ಈ ಭೂಮಿ ಬಿಟ್ಟು ಹೋಗ್ತೀವಿ. ದಯವಿಟ್ಟು ಇಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥ ಒಂದು ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಕತೆ ಹೇಳಿದೆ ನಾನಲ್ಲಿ. ಒಂದೇನಂದರೆ, ಒಂದು ಸಣ್ಣ ಕತೆ ಅದು ನನ್ನ ಇದರಲ್ಲಿ. ಯಾಕಂದರೆ ಈ ದೊಡ್ಡ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ನಾನು ಕೊಟ್ಟಿದೆ, ಮದ್ಯಪಾನ ಸಂಯಮ ಮಂಡಳಿ. ಆದರೆ ನಾನು ಇದೆಲ್ಲ ಈ ಮದ್ಯವ್ಯಸನಿಗಳನ್ನು ದೂರ ಮಾಡಿ ಬಿಡಿಸಿ ಮತ್ತೆ ನಾನು ಮಾಡಬಲ್ಲಕ್ಕಂತಕ್ಕಂಥ ಒಂದು ಎಲ್ಲರಿಗೂ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಅದಕ್ಕಾಗಿ
ಖಂಡಿತವಾಗ್ಲಿ ಸರ್, ನಿಮ್ಮ ಕಥೆಯನ್ನ ಈ ನಿಮ್ಮ ನಿಮ್ಮ ನೀವು ಏನು ಹೇಳ್ಕೊಳ್ಬೇಕು ಅಂತ ಇದ್ರು ಅದನ್ನು ನಾವು ಕೇಳೋದಕ್ಕೆ ಬಹಳ ಉತ್ಸುಕರಾಗಿದ್ದೀವಿ. ಕೆಳಗರೆ ಸಮಯ 1:30 ಆಗಿದೆ. ನಾವು ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ಕುರಿತು, ಅದರ ದುಶ್ಚಟಗಳನ್ನು ವಿಮುಕ್ತಗೊಳಿಸುವಂತಹ ಮಾರ್ಗದರ್ಶನ ನೀಡಲು ಇವತ್ತು ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರು ಶ್ರೀಯುತ ಶರಣಪ್ಪ ಸಲಾದಪುರ ಅವರು. ಅವರೊಟ್ಟಿಗಿನ ಸಂದರ್ಶನವನ್ನ, ಮಾತುಕತೆಯನ್ನ ಮತ್ತೆ ಮುಂದುವರಿಸೋಣ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ ಆಕಾಶವಾಣಿ FM ರೈನ್ಬೋ. ಸಮಯ ಆಗ್ತಾ ಇದೆ 1:34. ಶ್ರೀಯುತರಾದ ಶರಣಪ್ಪ ಸಲಾದಪುರ ಅವರು ನಮ್ಮೊಂದಿಗಿದ್ದಾರೆ. ಸರ್, ಮುಂದಿನ ಮಾತು ನಿಮ್ಮದಾಗಲಿ. ಕರ್ನಾಟಕ ರಾಜ್ಯ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಒಂದು ಕಥೆಯನ್ನ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಖಂಡಿತವಾಗ್ಲಿ ಸರ್. ಇದು ನನ್ನ, ಯಾಕಂದ್ರೆ ನಿಗಮದ ಅಧ್ಯಕ್ಷನಾದ ಮೇಲೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಈ ಶರಣಪ್ಪ ಇಲ್ಲಿ ತನ ಆಗದಿರೋ ಕೆಲಸ ಈ ಸಂಯಮ ಮಂಡಳಿಯಿಂದ ಮದ್ಯಪಾನ ವ್ಯಸನಿಗಳ ಇಂದ ಮುಕ್ತ ಮಾಡ್ತಾನೆ ಅನ್ನತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಅದರಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಉತ್ತರ ನಂದೇನಿದೆ ಅಂದ್ರೆ, ಈ ಒಂದು ಸಣ್ಣ ಕಥೆ ಅಂದ್ರೆ, ಒಂದು ಕಾಡಿಗೆ ಬೆಂಕಿ ಎತ್ತಿದಾಗ ಈ ಉಳಿಕಿದ ಎಲ್ಲ ಪ್ರಾಣಿಗಳು ಎಲ್ಲರೂ ಅದನ್ನು ನೋಡ್ತಾ ಭಯಭೀತರಾಗಿದ್ರು. ಆ ಗುಬ್ಬಿ ತನ್ನ ಚೊಂಚಿನಿಂದ ಒಂದು ಹನಿ ನೀರನ್ನ ಕಾಡು ಆರಿಸುವ ಕೆಲಸದಲ್ಲಿ ತೊಡಗಿತ್ತು. ಅದನ್ನ ನೋಡಿ ಅಪಹಾಸ್ಯ ಮಾಡ್ತಿದ್ರು ಇವರು. ಆದ್ರೆ ಆ ಗುಬ್ಬಿ ಹೇಳಿತು, ಆ ಗುಬ್ಬಿ ಏನಂದ್ರೆ, ಇತಿಹಾಸ ಕಾಡು ಆರಿಸುವವರಲ್ಲಿ ಮೊದಲನೇ ಇತಿಹಾಸದ ಒಂದು ದಾಖಲೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಗುಬ್ಬಿ ಹೇಳಿತು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆಯಲ್ಲಿ ಇರ್ತಕ್ಕಂಥ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ. ಈ ಆಸೆಯಲ್ಲಿ ಬದುಕ್ತಕ್ಕಂಥ ಬಂಧುಗಳಲ್ಲಿ ಆಸೆ ಮಾಡ್ತೀನಿ, ನೀವು ಕೂಡ ನನಗೂಡ ಕೂಡಿಸಿದ್ರೆ ಚೊಂಚಿನಿಂದ ನಾವೆಲ್ಲರೂ ಸೇರಿ ಈ ಚೊಂಚಿನಿಂದ ನೀರು ಹಾಕಿದ್ರೆ ಇಡೀ ಕಾಡು ಯಾವ ರೀತಿ ಆರ್ಭೋಗಕ್ಕೆ ಸಾಧ್ಯತೆ ಇತ್ತು, ಅದೇ ರೀತಿ ಮದ್ಯವ್ಯಸನಿಗಳನ್ನು ನಾವು ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಬಲವಾದ ನಂಬಿಕೆ ಇದೆ. ಆ ಆಸೆ ಬದುಕು, ನಿರಾಸೆ ಸಾವು. ಖಂಡಿತವಾಗಿ ಸರ್, ಇದು ನಾನು ನಂಬಿರತಕ್ಕಂಥ ಒಂದು ವಿಚಾರ. ತಾವು ಕೂಡ ನಾನು ಕೈಗೂಡಿಸ್ತಾರೆ ಅಂತಕ್ಕಂಥ ಬಲವಾದ ನಂಬಿಕೆ ಇದೆ ನನಗೆ. ಈ ರಾಜ್ಯದ ಮೂಲೆಯಿಂದ ಈ ಒಂದು ಚಳವಳಿಯ ರೂಪದಲ್ಲಿ, ಯಾಕಂದ್ರೆ ಈ ಒಂದು ಜನ ಮನಸ್ಸು ಮಾಡಿದ್ದನ್ನ ಯಾವುದೂ ಇವತ್ತಿಗೆ ಈಡೇರಿಲ್ಲ ಅನ್ನೋ ದಾಖಲೆನೇ ಇಲ್ಲ. ಅದು ಖಂಡಿತವಾಗಿ ಈಡೇರ್ತದೆ. ರಾಜ್ಯದ ಜನತೆ ಈ ಮನಸ್ಸುಳ್ಳಂತ ಎಲ್ಲರೂ ಕೈಗೂಡಿಸಿದ್ರೆ ಖಂಡಿತವಾಗಿ ಈ ಮದ್ಯಪಾನದ ಸಂಯಮ ಮಂಡಳಿಯ ತಮ್ಮ ಜೊತೆಗಿರ್ತದಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ. ಹೌದು ಸರ್. ಸರ್, ಈಗ ಗ್ರಾಮ ಮತ್ತೆ ನಗರ ಎರಡು ಪ್ರದೇಶಗಳಲ್ಲೂ ಮದ್ಯವನ್ನ ಅಂದ್ರೆ ಮದ್ಯಪಾನವನ್ನ ತಡೆಯುವಂತಹ ಕಾರ್ಯಕ್ರಮಗಳು ಸಮಾನವಾಗಿ ಜಾರಿಗೊಳಿಸುವಂತಹ ಸಲುವಾಗಿ ಯಾವ ಯಾವ ಯೋಜನೆಗಳನ್ನು ನಾವು ಕಾಣಬಹುದು? ಈಗ ಅದಕ್ಕೆ ನನ್ನ ಉತ್ತರ ಏನಂದ್ರೆ, ಉದಾಹರಣೆಯಾಗಿ ಟಿವಿಗಳು, ಪೇಪರ್ಗಳು, ಬೀದಿ ನಾಟಕದ ಮೂಲಕ ಇದು ಎಕ್ಸಿಬಿಷನ್ನಲ್ಲಿ ನಾವು ಮೊನ್ನೆ ಮೈಸೂರು ಇದರಲ್ಲಿ ಎಕ್ಸಿಬಿಷನ್ದಾಗ ಒಂದು ಒಳಗಡೆ ಸಾಕ್ಷ್ಯಚಿತ್ರಗಳಾದ ಒಂದು ಫೋಟೋಗಳನ್ನು ಹಾಕಿದ್ದೀವಿ. ಅಂದ್ರೆ ಬಂದವರೆಲ್ಲರೂ ಅಲ್ಲಿ ಇದರಿಂದ ಏನೇನು ಅಂತಕ್ಕಂಥ ಒಂದು ಅರಿವು ಮೂಡತಕ್ಕಂಥ ಒಂದು ಕೆಲಸನ, ಒಂದು ಸಣ್ಣ ಕೆಲಸ, ಅದರಿಂದ ಇಡೀ ದೊಡ್ಡ ಬದಲಾವಣೆ ಆಗ್ತಂತ ನಾನು ನಂಬಿಲ್ಲ. ಸಣ್ಣ ಕೆಲಸ ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಈಗಾಗಲೇ ಮಾಡ್ತಾ ಬಂದಿದೆ. ಇದೇ ಇವೆಲ್ಲ ಕಾರ್ಯಕ್ರಮಗಳು. ಆದರೆ ಇಂಥ ಕಾರ್ಯಕ್ರಮ ಈಗ ಸಾಮಾಜಿಕ ಜಾಲತಾಣಗಳಿಂದ ಪ್ರತಿ ಮನೆಗೂ ತಲುಪುವಂತೆ ವಿಚಾರಕ್ಕೆ ಒಂದು, ಈಗ ನಾವು ಯೂಟ್ಯೂಬ್ ಇರ್ಬೋದು, ಈ ಸಾಮಾಜಿಕ ಜಾಲತಾಣದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ, ಕಟ್ಟಕಡೆ ಮನುಷ್ಯನಿಗೆ, ಈ ರಾಜ್ಯದ ಕಟ್ಟಕಡೆ ಮೂಲೆ ಮನುಷ್ಯನಿಗೂ ಈ ಸಾಮಾಜಿಕ ಇದರಿಂದ ನಾವು ಜಾಲತಾಣಗಳಿಂದ ಮುಟ್ಟಿಸಲ್ತಕ್ಕಂಥ ಅವಕಾಶ ಇವತ್ತಿದೆ. ಅದನ್ನ ನಾವು ಮಾಡಬೇಕಾದಂತ ನಿರ್ಧಾರ ನಾನು ಮನಸ್ಸಿನಲ್ಲಿ ಮಾಡಿದ್ದೀನಿ. ಅದನ್ನ ಸರ್ಕಾರದ ಕೂಡ ಮಾತಾಡಿ ಆ ಕಾರ್ಯಕ್ರಮ ಜಾರಿಗೊಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ಅದೇ ರೀತಿಯಾಗಿ ಇನ್ನೊಂದು ಬಲವಾದ ಆಸೆ ನನಗೇನಿದೆ ಅಂದ್ರೆ, ಈಗ ರಾಜ್ಯದ ತುಂಬಾ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತೆ ಪಂಚಾಯತಿ ನೌಕರದಾರರು ಅವರನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ, ಅವರನ್ನ ನಾನು ಸಂಪರ್ಕಿಸೋದ್ರ ಮೂಲಕ ನನ್ನ ಈ ಚಳವಳಿಯಲ್ಲಿ ಅವರನ್ನ ಪಾಲ್ಗೊಳ್ಳಬೇಕಂತ, ಈ ಒಂದು ಬದಲಾವಣೆಗೆ ಕಾರಣೀಭೂತರಾಗೋದಕ್ಕೆ ಅವರನ್ನು ಕೂಡ ಸರ್ಕಾರದ ಒಂದು ಅವರು ಕೂಡ ಅಂಗಾಗಿರೋದ್ರಿಂದ ಅವರು ನಾವು ಕೈ ಜೋಡಿಸಿದ್ರೆ ಬಹುಶಃ ಇದು ಬಲವಾದ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಕೊಡಬಹುದು ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ಇದ್ದೀನಿ ನಾನು. ಖಂಡಿತವಾಗಿ ಸರ್. ಕೇಳಿದ್ರೆ ನಾವು ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು, ಅದರ ದುಶ್ಚಟಗಳನ್ನು ನಿರ್ಮೂಲನ ಮಾಡುವಂತಹ ಮಾರ್ಗದರ್ಶನವನ್ನು ನಮ್ಮೊಟ್ಟಿಗೆ ಇವತ್ತು ಶರಣಪ್ಪ ಸಲಾದಪುರ ಅವರು ನೀಡ್ತಾ ಇದ್ರು. ಸರ್, ಇವಾಗ ಇತ್ತೀಚೆಗೆ ಮಕ್ಕಳಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಅತೀವವಾದ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಿಂದ ಆಗಿರಬಹುದು ಅಥವಾ ಸ್ನೇಹಿತರ ಪ್ರಭಾವದಿಂದ ಆಗಿರಬಹುದು. ಮಕ್ಕಳಲ್ಲಿ ಒಂದು ಮದ್ಯಾಸಕ್ತಿಯನ್ನು ಹೆಚ್ಚುತ್ತಾ ಇರುವುದು ನಾವು ಕಾಣ್ತೀವಿ.
ಇದು ಮೇಜರ್ ಆಗಿ ನಾವು ತಡೆಗಟ್ಟಬೇಕಾಗಿದೆ. ಅದನ್ನ ಹೇಗೆ ತಡೆಗಟ್ಟಬಹುದು ಸರ್? ಇದನ್ನ ನಾವು ನಿಜವಾಗಿ ಸಾಮಾಜಿಕ ಜಾಲತಾಣ ಅನ್ನೋದು ಒಂದು ಪ್ರಮುಖ ಅಂಗ ಇವತ್ತಿನ ದಿನಗಳಲ್ಲಿ. ಹೌದು. ಅದರ ಜೊತೆಗೆ ಇನ್ನೊಂದು ನನಗೆ ನೋವು ಏನಿದೆ ಅಂದರೆ, ಮನೆಯ ಮೊದಲ ಪಾಠಶಾಲೆ ಅನ್ನೋದು ಇದು ಬುನಾದಿ, ಬದುಕಿಗೆ ಹುಟ್ಟುವ ಮಗುವಿಗೆ ಮೊದಲನೇ ಬುನಾದಿ ಅಂದರೆ ಮನೆಯ ಮೊದಲ ಪಾಠಶಾಲೆ. ಹೌದು. ಆದರ್ಶ ದಂಪತಿಗಳಿದ್ರೆ ಆ ಮಗುವಿಗೆ ಉತ್ತಮವಾದ ಬದುಕು, ಉತ್ತಮವಾದ ಕಲ್ಚರನ್ನು ಕಲಿಸ್ಲಿಕ್ಕೆ ಸಾಧ್ಯ ಇದೆ. ಹೌದು. ಅದನ್ನ ಭಾಳ ಇಡೀ ಎಲ್ಲ ಕುಟುಂಬಗಳಲ್ಲಿ ಈ ಆದರ್ಶ ದಂಪತಿಗಳಾಗಿ ತಮ್ಮ ಮಕ್ಕಳನ್ನು ಬೆಳೆಸ್ತಕ್ಕಂಥ ದಿಕ್ಕಿನಲ್ಲಿ ಭಾಳ ಜವಾಬ್ದಾರಿ ಇದೆ ಅವರಿಗೆ. ಯಾಕಂದರೆ ಉತ್ತಮವಾದ ಮಕ್ಕಳನ್ನು ಕೊಡೋದು ಈ ದೇಶಕ್ಕೆ ಅಷ್ಟೇ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ಅರಿದೇ ಮಾಡ್ತಕ್ಕಂಥ ತಪ್ಪುಗಳಿಂದ ದೊಡ್ಡ ದೊಡ್ಡ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ದಂಪತಿಗಳ ತಪ್ಪು ಕೂಡ ಇದರಲ್ಲಿದೆ ಅನ್ನೋದು ನನ್ನ ಅನಿಸಿಕೆ. ಇದು ಅವರು ಕೂಡ ಈ ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಮತ್ತು ಮಕ್ಕಳಿಗೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಎಲ್ಲ ಶಾಲೆಗಳು, ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಒಂದು ಆ ಭಿತ್ತಿ ಚಿತ್ರಗಳು ಇಲ್ಲ. ಮದ್ಯಪಾನದ ಒಂದು ಭಿತ್ತಿ ಚಿತ್ರಗಳು, ಅದರಿಂದ ಏನು ದುಷ್ಪರಿಣಾಮ ಅದನ್ನಂತ ಒಂದು ಪ್ರೈಮರಿ ಸ್ಕೂಲ್ ಮಗುವಿಗೆ ಬೇಕಿದು. ಪ್ರೈಮರಿ ಸ್ಕೂಲ್ ಮಗುವಿಗೆ ಆ ಚಿತ್ರ ನೋಡಿದರೆ ಅದು ಭಯಾನಕ ಒಂದು ಚಿತ್ರ ನೋಡಿ ಅದು ಮನಸ್ಸಿನ ಮೇಲೆ ಅದು ಬದುಕಿನದ್ದಕ್ಕೂ ನೆನಪಿಟ್ಕೊಳ್ತಕ್ಕಂಥ ಒಂದು ವಿಚಾರ ಇದೆ. ಅದು ಒಬ್ಬ ಸಣ್ಣ ವಯಸ್ಸಿನಲ್ಲಿ ಆ ಮಗು ಏನಾದರೂ ಒಂದು ಗ್ರಹಿಸ್ತು ಒಳಗ ಅನ್ಕಂತಂದ್ರೆ ಅದು ಜೀವನ ಪರ್ಯಂತ ಪಾಲಿಸ್ತದೆ ಆ ಮಗು. ಅದನ್ನ ನಾವು ಮಾಡ್ಬೇಕಂತ ಒಂದು ಆಲೋಚನೆ ಈ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ತಡೆಯುವಂತ ಒಂದು ಕೆಲಸ. ಅದೇ ರೀತಿ ಇದನ್ನ ಶಿಕ್ಷಕರಿಗೂ ಕೂಡ ಒಂದು ಶಿಕ್ಷಣದಲ್ಲಿ ಅವರು ಯಾವ ಗುರುಗಳಾಗಿರಬೇಕು, ಅವರ ಸಂಸ್ಕೃತಿ ಮತ್ತು ಸಂಸ್ಕಾರದಲ್ಲಿ ಬಹಳ ಎತ್ತರಕ್ಕೆ ಇರಬೇಕಾದಂಥ ಒಬ್ಬ ಶಿಕ್ಷಕ ಇರಬೇಕು. ಯಾಕಂದ್ರೆ ನಮಗೆ ಕಲಿಸಿದಂಥ ಒಬ್ಬ ಗುರುಗಳನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ನಾವು. ಸರ್ಕಾರಿ ಶಾಲೆಯ ಮಾಸ್ತರು ಯಾವ ರೀತಿ ಇದ್ದ ಅಂದರೆ, ಆ ಮಾಸ್ಟರ್ ಅಲ್ಲಿಂದ ಹೊಂಟಾನಂತ ಆತ ನೆರಳು ನೋಡಿದರೆ ನಾವು ನಮಗೆ ಕಣ್ಣಿಗೆ ಕಂಡ್ರೆ ನಾವು ಭಯವಿದ್ದು ಸಾಲಿಗೆ ಓಡ್ತಿದ್ವಿ. ಆ ಗೌರವ ಭಾವನೆ ನನ್ನಲ್ಲಿತ್ತು. ಆ ಶಿಕ್ಷಕರಲ್ಲಿ ಮಕ್ಕಳ ಮೇಲೆ ಅಷ್ಟೇ ಗೌರವ ಭಾವನೆ, ಪ್ರೀತಿ ಇತ್ತು. ಆ ಸಂಬಂಧ ತಾಯಿ ಮಕ್ಕಳ ಸಂಬಂಧದಂತೆ ಆ ಶಾಲೆಗಳಿತ್ತು. ಇವತ್ತು ತಾಯಿ ಮಕ್ಕಳ ಸಂಬಂಧದಿಂದ ದೂರ ಆಗಿವೆ. ಹೌದು. ಅಂದ್ರೆ ಈಗ ಮಕ್ಕಳಿಗೆ ಜೋರಾಗಿ ಹೇಳುವಂತಿಲ್ಲ, ಮುಟ್ಟಿ ಹೊಡೆಯೋ ಹಾಗಿಲ್ಲ, ಈ ರೀತಿಯಾದಂತ ವಾತಾವರಣ ಇತ್ತೀಚಿನ ಎಜುಕೇಶನ್ ಅಲ್ಲಿ ಬಂದಿದೆ. ಮಾಸ್ಟರ್ಗಳು ಏನಾದರೂ ಬೆದರಿಸಿದ್ರೆ ಅವ್ರಿಗೋಗಿ ಜಗಳ ತೆಗೆದು ಇದು ಮಾಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ತಿಳಿದಿರ ಮಾಡೋ ತಪ್ಪುಗಳಿಗೆ ಭಯ ಇಡ್ಬೇಕನ್ನಂತ ಒಂದು ಅರ್ಥದಲ್ಲಿ ಅದಿದೆ. ಅದನ್ನ ಅಪಾರ್ಥ ಮಾಡಿಕೊಳ್ತಕ್ಕಂಥ ಈ ಮನಸ್ಥಿತಿ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಕಲ್ಚರ್ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಒಬ್ಬ ಮಗು ಒಳ್ಳೆ ಸಂಸ್ಕಾರ ಮಗುವನ್ನಾಗಿ ಕೊಟ್ರೆ ಈ ದೇಶಕ್ಕೆ ದೊಡ್ಡ ಆಸ್ತಿ ಇದ್ದಂಗೆ. ಈಗ ಸಂಸ್ಕಾರ ಮಕ್ಕಳು ಈಗಾಗಲೇ ದೇಶಕ್ಕೆ ತಾಯಂದ್ರು ಕೊಟ್ಟಿದ್ದಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ. ಇವತ್ತು ಅನೇಕ ಜನರ ಹೆಸರು ಹೇಳ್ಬೋದು ನಾನು. ಅಂತ ಮಕ್ಕಳನ್ನ ಆ ತಾಯಿ ಕೊಟ್ಟದಕ್ಕೆ ಇವತ್ತು ಆ ತಾಯಿಗೆ ನಾವು ನೆನೆಸ್ತೀವಿ. ಅಂತ ತಾಯಂದ್ರು ಆಗ್ಬೇಕು ಈ ನಾಡಿನಲ್ಲಿ ಅಂತಕ್ಕಂಥದ್ದು ಬಯಸ್ತೀನಿ. ಯಾಕಂದ್ರೆ ಅವರ ಆಸೆನೂ ಕೂಡ ಒಬ್ಬ ಮಗು, ಸಣ್ಣ ಮಗು ಇದ್ದಾಗ ನನ್ನ ಮಗ ಇಡೀ ಸಮಾಜ ಮೆಚ್ಚುವ ಮಗ ಆಗ್ಬೇಕು, ಸತ್ಪ್ರಜೆ ಆಗ್ಬೇಕು, ಎಲ್ಲರಿಗೂ ನಾನು ಪ್ರೀತಿಸೋ ಮಗ ಆಗ್ಬೇಕಂತಕ್ಕಂಥ ನನ್ನ ಮಗ ರಾಜ ಆಗ್ಬೇಕು, ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕು, ಈ ದೇಶ ಆಳಂತ ಪ್ರಧಾನಿ ಆಗ್ಬೇಕಂತ ಕನಸು ಕಾಣತಕ್ಕಂಥ ತಾಯಿಗೆ ಇವತ್ತಿನ ಮಕ್ಕಳು ಯಾವ ಆನಂದವನ್ನು ಕೊಡ್ತಾ ಇದ್ದಾರೆ, ಆ ಎತ್ತ ಒಡಲಿಗೆ ನೋವು ಕೊಡ್ತಾ ಇದ್ದಾರೆ ಹೊರತಾಗಿ ಯಾವ ಆನಂದ ಕೊಡ್ತಾ ಇಲ್ಲ. ಎತ್ತ ಒಡಲಿಗೆ ನೋವು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇದು ಗಂಭೀರವಾದ ಚಿಂತನೆ ಇದು. ಯಾಕಂದರೆ ಇದು ಸರ್ಕಾರ ಒಂದೇ ಮಾಡ್ತಕ್ಕಂಥದ್ದಲ್ಲ, ಜನನೂ ಕೂಡ ಇದರಲ್ಲಿ ಸಹಯೋಗದಲ್ಲಿ ಜನರು ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥದ್ದು, ಎಲ್ಲೇನು ಕೊರತೆಗಳವನ್ನೋದು ಅವ್ರು ತಿಳಿಸಿದರೆ ನಾವು ಸರ್ಕಾರ ಜೊತೆ ಮಾತಾಡ್ಬೋದು. ಯಾವ ರೀತಿಯ ಇದು ಬದಲಾವಣೆಗೆ ಒಂದು ದಿಕ್ಕನ್ನು ತೋರಿಸ್ಬೋದು ಅಂತಕ್ಕಂಥ ಒಂದು ವಿಚಾರ ಇದ್ದರೆ ನಮಗೆ ಜೊತೆ ಹಂಚಿಕೊಂಡ್ರೆ ನಾವು ಅದು ಸರ್ಕಾರ ಜೊತೆ ಮಾತಾಡ್ಬೋದು. ಖಂಡಿತವಾಗಿ ಇಂಥ ಒಂದು ಕೆಲಸನ ಮಾಡೋದಕ್ಕೆ ಮನಸ್ಸಿನಲ್ಲಿದೆ. ಸರಿ, ನಾವು ಇವಾಗ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂಥ ಒಂದು ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀವು ನೀಡಿದ್ರಿ. ಈಗ ಶಿಕ್ಷಕರಿಗಾಗಿ ಆಕ್ಚುಲಿ ಇದಕ್ಕೆ ಸ್ಪೆಸಿಫಿಕಲಿ ಶಿಕ್ಷಕರಿಗೆ ಇದರ ವಿಶೇಷ ತರಬೇತಿಯನ್ನ ನೀಡುವಂತಹ ಅವಶ್ಯಕತೆ ಇರುತ್ತಾ? ಇದು ಖಂಡಿತವಾಗಿ. ಯಾಕೆಂದರೆ ಒಂದು ಮಗು ಸಮಾಜದ ಪರಿಪೂರ್ಣ ಅರಿವು ತನ್ನ ಬದುಕಿನ ಅರಿವಿರಲಿದಂಥ ಒಂದು ವಯಸ್ಸಿನಲ್ಲಿ ಅದೆಲ್ಲ ತಾಯಿ ಮತ್ತು ತಂದೆ ಕೊಡ್ತಕ್ಕಂಥದ್ದು ಅರ್ಧ ಭಾಗ ಗುರುಗಳ ಕೈಯಲ್ಲಿದೆ. ಹೌದು. ಸತ್ಪ್ರಜನಾಗಿ ಬೆಳಿಬೇಕಂದ್ರೆ ಶಿಕ್ಷಕನು ಅಷ್ಟೇ ಮುಖ್ಯ, ತಂದೆ ತಾಯಿನೂ ಅಷ್ಟೇ ಮುಖ್ಯ, ಕುಟುಂಬವೂ ಅಷ್ಟೇ ಮುಖ್ಯ. ಇನ್ನೊಂದು ಜವಾಬ್ದಾರಿ ಯಾರೂ ನಾವು ಮಾತಾಡ್ತಾ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ
ವಯಸ್ಸಿನಿಂದ ದೊಡ್ಡವರಾಗಿರ್ತಕ್ಕಂಥ ಈ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಕಾಪಾಡ್ತಕ್ಕಂಥ ಆಲೋಚನೆ ಇರೋರಿಗೆ ಅವರು ಕೂಡ ಮಾರ್ಗದರ್ಶಕರಾಗಿ ಇದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬಹುದು. ಹೌದು ಸರ್, ಹೌದು. ಈಗ ನಗರ ಪ್ರದೇಶದನ್ನ ನಾವು ಗಮನಿಸಿದ್ರೆ ಅದರಲ್ಲೂ ಯುವಕರು ಮದ್ಯ ಮತ್ತು ಮಾದಕ ವ್ಯಸನಕ್ಕೆ ಹೆಚ್ಚು ಆಕರ್ಷಿತರಾಗಿ ಇದ್ದಾರೆ. ಇದು ಯಾಕೆ ಇರಬಹುದು, ಏನು ಅಂತ ಅನ್ಸುತ್ತೆ ನಿಮಗೆ? ಇದು ಕಾರಣಗಳು ಬಹಳ ಗಂಭೀರವಾಗಿ ಯಾರು ನಾವು ಇವತ್ತು ಆಲೋಚನೆ ಮಾಡ್ತಾ ಇಲ್ಲ. ಬಹಳ ದುಃಖದ ಸಂಗತಿಯಾಗಿದೆ ಮೇಲೆ ಇವತ್ತು ನಗರ ಪ್ರದೇಶದಲ್ಲಿ ನಿಜವಾಗಿ ಕೆಲಸದ ಒತ್ತಡದಲ್ಲಿ ತಂದೆ ತಾಯಿಗಳು ಮಕ್ಕಳ ಕಡೆ ಗಮನ ಹರಿಸಿದಿರುವಂತಹದ್ದು ಒಂದು ಬಲವಾದ ಕಾರಣ ಇದೆ ಇದಕ್ಕೆ. ಯಾಕಂದ್ರೆ ಅವ್ರ ಉದ್ಯೋಗ ಬಹಳ ಮುಖ್ಯ ಅಂತ ತಿಳ್ಕೊಂಡು ಉದ್ಯೋಗ ಉಳಿಸಬೇಕು, ಆ ಮಗನ ಬದುಕಿಗೆ ಪ್ರಮುಖ ವಿಚಾರ ಮಾಡ್ತಾ ಇಲ್ಲ. ಯಾಕಂದ್ರೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಇದೆ ಅಂದ್ರೆ ಅರ್ಧ ಬಹು ದಿನಗಳನ್ನು ಆಫೀಸಿನಲ್ಲಿ ಕಳೆದು ಅದಕ್ಕೆ ಯಾರೋ ಕೈಯಾಗ ಕೊಟ್ಟಿರ್ತಾರೆ, ಅದಕ್ಕೆ ಅವರಿಗೆ ಅದು ಆ ಒಂದು ಹಂಬಲ, ಆ ಒಂದು ಪ್ರೀತಿ, ತಾಯಿ ಕೊಟ್ಟಂತ ಪ್ರೀತಿ ಇನ್ನೊಬ್ಬಕ್ಕೆ ಕೊಡಕ್ಕಾಗಲ್ಲ. ಇದು ಮಗುವಿಗೆ ಮಾನಸಿಕವಾಗಿ ಬಾಲ್ಯದಾಗೆ ಇದು ನೋವು ಕೊಡ್ತಕ್ಕಂಥ ಒಂದು ಕೃತ್ಯ ನಡೀತಾ ಇದೆ. ಇದು ಸೂಕ್ಷ್ಮ ವಿಷಯ. ಬದುಕು ಬೇಕು, ಬದುಕದಂದ್ರೆ ಇನ್ನೊಂದು ಬದುಕನ್ನು ಹಾಳು ಮಾಡಿ ಬದುಕಬೇಕನ್ನಂತ ಒಂದೇನು ನಮ್ದು ಇದಿದೆ, ಅದು ಬಹಳ ಕೆಟ್ಟ ವಿಚಾರ ಅಂತ ನಾನು ನಂಬಿಕೊಂಡಿದ್ದೀನಿ. ನನ್ನ ಮಗು ಇದ್ದಾಗ ಅದನ್ನ ಬಹುಶಃ ಈ ತಾಯಿ ಆದಕ್ಕಿಯ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ. ಇದು ಯಾವ ರೀತಿ ಅವರು ನಿರ್ಣಯ ತಗೋತಾರೆ ಅನ್ನೋದನ್ನು ಬಹಳ ಗಂಭೀರವಾಗಿದೆ. ಯಾಕಂದ್ರೆ ಆ ಮಗುವಿಗೆ ಬಹಳ ಮುಖ್ಯ ಅಂದ್ರೆ ಆ ಉದ್ಯೋಗನ ತಿರಸ್ಕರಿಸಿ ಆ ಮಗುವನ್ನು ಬೆಳೆಸ್ತಾಳೆ. ಇಲ್ಲ ಉದ್ಯೋಗನೇ ಪ್ರಮುಖ ಅಂದ್ರೆ ಮಗುವನ್ನು ಈ ರೀತಿ ಈ ನಾವು ಕೇಳಿದಂತ ಪ್ರಶ್ನೆ ಅಂತ ಮಕ್ಕಳು ಈ ಪಟ್ಟಣದಲ್ಲಿ ಸಿಗ್ತಾರೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಮೋಹ ಏನಾಗಿದೆ, ಕಥೆ ಹೇಳ್ತೀನಿ ಒಂದು. ನಾನು ಮದ್ಯಪಾನ ಮಂಡಳಿ ಅಧ್ಯಕ್ಷನಾಗಿ ಅಧಿಕಾರ ತಗೊಂಡ್ಮೇಲೆ ನಾನು ಶಾಪುರ್ ಟು ರಾಯಚೂರು ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಂದು ಗೊಬ್ಬೂರ್ಲಿಂದ ಮುಂದಿರ್ತಕ್ಕಂಥ ಒಂದು ಹಸನಾಪುರ ಅಂತೇನೋ ಇಲ್ಲ ಸುಲ್ತಾನ್ಪುರ ಅಂತೇನು ಬರ್ತದ ಗ್ರಾಮ, ಅಲ್ಲಿ ಒಬ್ಬ ಅನಕ್ಷರಸ್ಥ ಮಹಿಳೆ, ಯಾದವ್ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಬಡತನ ಕುಟುಂಬದ ಹೆಣ್ಮಗಳು ಒಂದು ಕಿರಾಣಿ ಅಂಗಡಿ ಮತ್ತು ಈ ಪಾನ್ ಬೀಡ ಅಂಗಡಿಯನ್ನ ತೆರೆದಿದ್ದಾಳೆ. ಆಕಿ ಅಂಗಡಿಗೆ ಹೋದೆ ನಾನು, ಅಲ್ಲೇ ಗುಟ್ಕಾ ಇಲ್ಲ, ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಯಾವ ಮಾದಕ ವಸ್ತುಗಳ ಅಂಗಡಿಯಲ್ಲಿಲ್ಲ. ಅದನ್ನು ನಾನು ಆ ಯಮ್ಮಗೆ ಭೇಟಿಯಾಗಿ ಒಂದು ಪ್ರಶ್ನೆ ಕೇಳಿದೆ, ಯಮ್ಮ ಇಂಥ ಕಾಲದಲ್ಲಿ ಈ ಅಂಗಡಿ ವ್ಯಾಪಾರನೇ ಅದೇ ಮೇಜರ್, ಅದರಿಂದನೇ ಹೆಚ್ಚಿಗೆ ಗಿರಾಕಿಗಳು ಬರ್ತಾವ, ಅದನ್ನೇ ದೂರ ಮಾಡಿದೆಯಲ್ಲಮ್ಮ ಅಂತ ಪ್ರಶ್ನೆ ಕೇಳಿದಾಗ ಆ ಯಮ್ಮಗ ಇದು ಇಂಥ ವಿಚಾರ ಯಾವಾಗ ಬಂತು ಅಂತ ಕೇಳಿದೆ ನಾ ಯಮ್ಮಗ. ಇಂಥ ಬಲವಾದ ನಂಬಿಕೆ, ಈ ವಿಚಾರದಿಂದ ಇಷ್ಟು ತ್ಯಾಗ ಮಾಡೋಂಥ ಬುದ್ಧಿ ಬಂದದ್ದು ನಿನಗ ಹೆಂಗ್ ಬಂತು ಅಂತ ಕೇಳಿದೆ ನಾನು. ಆ ಯಮ್ಮ ಒಂದು ಮಾತನ್ನು ಹೇಳಿದಳು, ಯಪ್ಪ ನಾನು ಒಂದಿನ ಟಿವಿ ನೋಡ್ತಿದ್ದೆ ಮನ್ಯಾಗ, ಈ ಬೀಡಿ ಸಿಗರೇಟ್ದಿಂದ ಇಂಥ ರೋಗಗಳು ಬರ್ತವೆ, ಈ ಗುಟ್ಕಾದಿಂದ ಇಂಥ ರೋಗ ಬರ್ತದೆ, ಇದೆಲ್ಲ ನೋಡಿದೆ ನಾನು. ನನಗನಿಸ್ತು ಆ ವಸ್ತುಗಳನ್ನು ಮಾರಿ ಇನ್ನೊಬ್ಬರು ಕೊಲ್ಲಿ ನಾ ಬದುಕಬೇಕನ್ನಂಥ ಒಂದು ಇದು ಬಂತು ನನ್ನ ಮನಸ್ಸಿಗೆ. ಹಾಗಾಗಿ ಈ ಪಾಪದ ಹಣದಲ್ಲಿ ಬದುಕೋದು ಬೇಡ, ಈ ಪಾಪ ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಆ ಹಣನ ನಾನು ಬದುಕಿನಲ್ಲಿ ಬಳಸಿಕೋದು ಬೇಡ ಅಂತ ನಿರ್ಧಾರ ಬಂತು. ಹಂಗಾಗಿ 15 ವರ್ಷದಿಂದ ನಾನು ಈ ವ್ಯಾಪಾರನ ಮಾಡ್ತಾ ಇದ್ದೇನಂತ ಮಾತನ್ನು ಹೇಳ್ತಾ ಅಯ್ಯಮ್ಮ. ಇದು ವಿಜಯಲಕ್ಷ್ಮಿ ಹೆಸರು. ಇದು ಇಂಥ ಅದ್ಭುತವಾದ ಒಂದು ವಿಚಾರ. ಇವತ್ತು ಬಲವಾದ ಎಜುಕೇಶನ್, ಹೈಲಿ ಕ್ವಾಲಿಫೈಡ್ ಮತ್ತೆ ಕೋಟ್ಯಾಧೀಶರಾಗಿರ್ತಕ್ಕಂಥವರಲ್ಲಿ ಇಂಥ ಒಂದು ಭಾವನೆ ಬಂದ್ರೆ ಬಹುಶಃ ಎಂಥ ಭಾರತ ಆಗ್ತದಿದು ಅನ್ನಂತ ನನಗೆ ಆಸೆ ಹುಟ್ಟಿತದು. ಬಹುಶಃ ಈ ಮನಸ್ಸಿ ಈ ತಾಯಿಯ ವಿಜಯಲಕ್ಷ್ಮಿಯ ಒಂದು ಮನಸ್ಸಿನಲ್ಲಿರುವಂಥ ಭಾವನೆಗಳು ಇಲ್ಲಿಯ ನಗರದಲ್ಲಿ ಮಾಡ್ತಕ್ಕಂಥ ವ್ಯಾಪಾರಸ್ಥರಲ್ಲಿರ್ಬೋದು, ಎಲ್ಲ ದೇಶ ತುಂಬ ಮಾಡ್ತಕ್ಕಂಥವ್ರ ಜನರಿರ್ಬೋದು, ಇದು ಬಲವಾಗಿ ಇದನ್ನ ಬೇಸಾಗಿ ಇಟ್ಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗಬೇಕು. ಅವರೆಲ್ಲರಲ್ಲಿ ಕೈ ಮುಗಿದು ಕೇಳ್ತೀನಿ, ಇದು ಪರಿವರ್ತನೆ ಆಗಿ ಸ್ವಾಸ್ಥ್ಯ ಎಲ್ಲ ರೀತಿಯ ಸಮಾಜ ಉತ್ತಮವಾಗಿ ಬದುಕ್ತಕ್ಕಂಥ ಸಮಾಜ ಆಗಲ್ಲ ಅಂತ ನನ್ನ ಆಸೆ. ಖಂಡಿತ. ಕೇಳಿದ್ರೆ ನಕಲಿ ಮದ್ಯ ಮಾರಾಟ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ. ಇದನ್ನು ಹೇಗೆ ಗುರ್ತಿಸೋದು ಮತ್ತು ಇದನ್ನು ಹೇಗೆ ತಡೆಗಟ್ಟೋದು, ಇದೆಲ್ಲ ಬಗ್ಗೆ ನಾವು ಶ್ರೀಯುತ ಶರಣಪ್ಪ ಸಲಾದಪುರ ಅವರು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರು ಇವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ನಕಲಿ ಮದ್ಯ ಮಾರಾಟ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಮಾಹಿತಿ ಇರುತ್ತೆ. ಹಾಗೆ ಇದನ್ನು ಗುರುತಿಸೋದು ಹೇಗೆ ಸರ್, ಅದನ್ನು ಹೇಗೆ ತಡೆಗಟ್ಟೋದು? ಅದನ್ನ ಗುರುತಿಸ್ತಕ್ಕಂಥ ಒಂದು ಏನಂದ್ರೆ ಸದಾ ಕುಡಿತಕ್ಕಂಥ ವ್ಯಕ್ತಿಗಳು ಏನಿದ್ದಾರೆ ಈ ರಾಜ್ಯದಲ್ಲಿ, ಅವರಿಗೆ ನಕಲಿ ಯಾವುದು ಅಸಲಿ ಯಾವುದಂತ ಬಾಯಿಗೆ ಹಚ್ಚಿದ ತಕ್ಷಣ ಗೊತ್ತಾಗ್ತದೆ ಅವರಿಗೆ. ಇದು ಬಹಳ ಸುಲಭವಾಗಿ ಕಂಡುಹಿಡಬಹುದು. ಅಂತ ಸಂಗತಿ ಏನಾದರೂ ಗೊತ್ತಾಯ್ತಂದ್ರೆ ನಮ್ಮ ಮಂಡಳಿಗೆ ನೇರವಾಗಿ ಒಂದೇನಾದರೂ ಕಳಿಸಿದ್ರೆ ಅದನ್ನು ಕಂಪ್ಲೀಟ್ ಆಗಿ ಅದನ್ನ ತಡಿತಕ್ಕಂಥ ಒಂದು ಕೆಲಸಕ್ಕೆ ನಾವು ಭಾಗಿಯಾಗ್ತೀವಿ. ಅದೇ ರೀತಿ ಇನ್ನೊಂದು ಆಯ್ತು ಮೇಡಮ್, ಅಷ್ಟು ಮುಂದಿಲ್ಲ ಸರ್. ಇದನ್ನ ತಡೆಗಟ್ಟೋದಕ್ಕೆ ಇನ್ಯಾವ ಕ್ರಮಗಳನ್ನ ಕೈಗೊಳ್ಬಹುದು? ತಡೆಗಟ್ಟಕ್ಕೆ ಸರ್ಕಾರದಿಂದ ಅದನ್ನ
ಪರೀಕ್ಷಿಸಿ ಅಂಥ ವ್ಯಕ್ತಿಯ ಲೈಸೆನ್ಸನ್ನು ರದ್ದು ಮಾಡೋದಿರ್ಬೋದು, ಮತ್ತು ಮುಂದಿನ ಏನೇನು ಸರ್ಕಾರ ಜೊತೆಗೆ ಮಾತಾಡಿ ಉತ್ತಮವಾದ ಒಂದು ನಿರ್ಣಯ ತಗೊಳ್ಳಿಕ್ಕೆ ನನಗೆ ಅಧಿಕಾರನಿದೆ. ಆ ಒಂದು ಯಾಕಂದರೆ ನನಗೆ ಆ ಶಕ್ತಿನೂ, ಯಾಕಂದರೆ ಎಲ್ಲರೂ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ನನಗೆ ಭಾಳ ಆತ್ಮೀಯ. ನನ್ನ ಖಾಸಗಿ ಬದುಕನ್ನು ಅರಿತಂಥ ಒಬ್ಬ ವ್ಯಕ್ತಿ, ನನ್ನ ಖಾಸಗಿ ಬದುಕನ್ನು ಅರಿತಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು. ಅದೇ ರೀತಿ ನಮ್ಮ ರಾಜ್ಯದ ಇಡೀ ಜನತೆಯ ಕಲ್ಯಾಣವನ್ನು ವಹಿಸ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು. ಅವರೆಲ್ಲರೂ ನನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಗೌರವ ಇರೋದ್ರಿಂದ ಈ ಒಂದು ಅನೇಕ ವಿಚಾರಗಳನ್ನು ನಾನು ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ನನಗಿದೆ ಅನ್ನೋದು ನಂಬಿದ್ದೀನಿ ನಾನು. ಹಾಂ ಸರ್, ಕೇಳುಗರೊಬ್ರು ಸಂದೇಶವನ್ನ ಕಳಿಸಿದ್ದಾರೆ. ಆಕ್ಚುಲಿ ಅದನ್ನ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಶೃಂಗೇರಿಯಿಂದ ಅನಂತಮೂರ್ತಿ ಅವರು ಹೇಳ್ತಾ ಇದ್ದಾರೆ, ಮದ್ಯಪಾನ ತಯಾರು ಮಾಡುವಂತಹ ಕಂಪನಿಗಳ ಬಾಗಿಲು ಹಾಕಿಸಿದ್ರೆ ಜನರ ಜೀವ ಉಳಿಯುತ್ತೆ ಅಲ್ವಾ ಸರ್ ಅಂತ ಅವರ ಮನಸ್ಸಿನ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರ ಭಾವನೆಗೆ ಸಹಜವಾಗಿ ಆಲೋಚನೆ ಮಾಡ್ತಕ್ಕಂಥ ಭಾವನೆ ಸಹಜವಾಗಿ ಎಲ್ಲರಲ್ಲಿರೋಂಥ ಒಂದು ಪ್ರಶ್ನೆ ಅದು. ಖಂಡಿತವಾಗಿ ಅಲ್ಲ ಇದು ಪ್ರಶ್ನೆ, ಇಡೀ ಮಾನವ ಕುಲಕೋಟಿಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಆದರೆ ಒಂದು ಮಾತನ್ನ ಅವರ ಇತಿಹಾಸನ ನಾವು ನೋಡಲೇಬೇಕು. ಇಂದಿನ ಇತಿಹಾಸ ಬಹುಕಾಲದಿಂದ ಮದ್ಯಪಾನ ಇವತ್ತೇ ಇಲ್ಲ. ಮಾನವನಿಗೆ ಅರಿವು ಹುಟ್ಟಿದಾಗಲಿಂದ ಏನು ಬಂತು ಅವತ್ತಿನಿಂದನೂ ಮದ್ಯಪಾನ ಮಾಡ್ತಾ ಬಂದದ್ದನ್ನು. ಆದರೆ ಅದು ಇಷ್ಟು ವ್ಯಾಪಕವಾಗಿ ಮಾನವನಿಗೆ ಹಾನಿ ಮಾಡೋ ದಿಕ್ಕಿನಲ್ಲಿದ್ದಿಲ್ಲ, ಇಷ್ಟು ವ್ಯಾಪಕವಾಗಿ ದೊರೆತಾನೂ ಇರಲಿಲ್ಲ. ಅಲ್ಲ, ಒಂದೇನಂದ್ರೆ ನಾವು ಪಾಪ್ಯುಲೇಷನ್ ಲೆಕ್ಕ ಹಾಕ್ರಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ 30 ಕೋಟಿ, ಇವತ್ತು 140 ಕೋಟಿ. ಅಂದ್ರೆ ಇದೆಲ್ಲ ನೀವು ಎಕ್ಸ್ಪಾಂಡ್ ಆದಂಗೆಲ್ಲ ನಿಮ್ಮ ಮನೆಯಲ್ಲಿ 2 ಕೋಲಿದ್ದು ಇವ್ರು ಗಂಡ ಹೆಣ್ತಿದ್ರೆ ನಡೀತಿತ್ತು. 4 ಮಕ್ಕಳಾದ್ಮೇಲೆ ಅದ್ರಾಗ ಮಕ್ಕಳದು, ಇದು ಸಹಜವಾದ ಅದು ಹಿಗ್ಗುತ್ತದೆ. ಇದು ವ್ಯವಹಾರ ದೃಷ್ಟಿಯಲ್ಲಿ ಹೋಗ್ತದೆ. ಇದು ಒಂದು ವಿಚಾರ. ಇನ್ನೊಂದೇನಂತಂದ್ರೆ ನಾವು ಭಾಳ ತಪ್ಪು ಈ ರಾಜ್ಯದಲ್ಲಿ ನಾವು 7 ಕೋಟಿ ಜನ ಇವಂತೀವಿ, ಅರ್ಧ ಭಾಗ ಮಹಿಳೆಯರು, ಅರ್ಧ ಭಾಗ ಮಹಿಳೆಯರು ಕುಡಿತಾ ಇಲ್ಲ. ಹೌದು ಸರ್. ಕೊನೆಯದಾಗಿ ನಿಮ್ಮ ಅಧಿಕಾರದ ಸಮಯದಲ್ಲಿ ನಿಮ್ಮ ಮುಂದಿನ ಉದ್ದೇಶಗಳ ಬಗ್ಗೆ ನಮಗೆ ಹೇಳ್ತೀರಾ? ಅದಕ್ಕೆ ಒಂದು ಮಾತನ್ನ ನಾವು ಹೇಳೋದೇನೆಂದ್ರೆ, ಈ ಮಹಿಳೆಯರ ಅರ್ಧ ಭಾಗ ಹೋದ್ಮೇಲೆ ಅರ್ಧ ಭಾಗ ಪುರುಷರಿಗೆ ಕುಡಿತೀವಿ. ಅರ್ಧ ಭಾಗದಲ್ಲಿ 40% ಜನ ಕುಡಿದೇ ಇಲ್ಲ, 40% ಜನ ಹಬ್ಬ ಹರಿದಿನ ಹವ್ಯಾಸಕ್ಕಾಗಿ ಕಾರ್ಯಕ್ರಮಗಳಲ್ಲಿ ಕುಡಿತಾರೆ. ಇನ್ನು 20 ಜನ, 100ಕ್ಕೆ 20% ಜನರು ಈ ಮದ್ಯವ್ಯಸನಿಗೆ ಬಲಿ ಆಗ್ತಾ ಇದ್ದಾರೆ. 100ಕ್ಕೆ 100 ಭಾವಿಸಬಾರ್ದು ಇದು. ಆಕ್ಚುಲಿ ನಾವೆಲ್ಲರೂ 20% ಜನರನ್ನು ಬದಲಾಯಿಸಲಿಕ್ಕೆ ಅಸಾಧ್ಯ ಅನ್ನಂತ ಒಂದು ನಂಬಿದ್ರೆ ಬಹುಶಃ ಮಾನವ ಕುಲಕ್ಕೆ ಅದು ಅವಮಾನ. ಖಂಡಿತವಾಗ್ಲು. ಯಾಕಂದ್ರೆ ಇದು ಬಂದ್ ಮಾಡಿದ್ರೆ ಗುಜರಾತ್ ಉದಾಹರಣೆ ಆದರೆ ಬಹುಶಃ ರಾಜಸ್ಥಾನ ಪಕ್ಕದ ರಾಜ್ಯಗಳಿಂದ ತಗೊಂಡು ಬಂದು ಸ್ಟಾಕ್ ಮಾಡ್ಕೊಂಡು ಕುಡಿಯೋದು, ಕಳಬಟ್ಟಿ ಶುರು ಮಾಡೋದು, ಇವು ಎಲ್ಲ ಹೆಚ್ಚಿಗೆ ಅಕ್ರಮಗಳು ಶುರು ಆಗ್ತವೆ. ಇದು ನಿಂದ್ರಿಸಕ್ಕೆ ಅಸಾಧ್ಯವಾದ ಮಾತಿದು. ನಿರ್ಮೂಲನೆ ಮಾಡಬೇಕು, ಮನಸ್ಸಿಗೆ ನಿರ್ಬಂಧ ಮಾಡಬೇಕು, ಇದರ ಅಪರಾಧಗಳ ಬಗ್ಗೆ ಪರಿಚಯ ಮಾಡಿಸ್ಬೇಕು. ಇದು ನನ್ನ ವಿಚಾರ. ಅದೇ ರೀತಿಯಾಗಿ ನನ್ನ ಉದ್ದೇಶ ಏನಂದ್ರೆ, ಈ ಮದ್ಯಪಾನದ ಈ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ಬೇಕಂದ್ರೆ, ಸಿಗರೇಟು ಮತ್ತು ಉಳಿಕೆದರ ಮೇಲೆ ಇಂಜುರಿಯಸ್ ಟು ಹೆಲ್ತ್ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮದ್ಯಪಾನದ ಬಾಟ್ಲಿಗಳ ಮೇಲೆ ಇದು ಮಾನವನಿಗೆ ಶರೀರಕ್ಕೆ ಹಾನಿ ಅಂತಕ್ಕಂಥ ಒಂದು ಪದವನ್ನು ಅದರ ಮೇಲೂ ಕೂಡ ದಾಖಲಿಸಬೇಕಂತಕ್ಕಂಥ ಮಾತನ್ನು ಸರ್ಕಾರದ ಜೊತೆಗೆ ಮಾತಾಡ್ತಕ್ಕಂಥ ಮನಸ್ಸಿದೆ. ಅದೇ ರೀತಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಈ ರಾಜ್ಯದಲ್ಲಿ, ಬಹಳ ಹೇರಳವಾಗಿ ಆಗ್ತಾ ಇದೆ. ಇದನ್ನೆಲ್ಲರೂ ಮೌನವಾಗಿ ನಾವು ಕುಂತಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಹಾಲಿನ ಗಾಡಿಗಿಂತ ಮೊದಲ ಮದ್ಯ ಸರಬರಾಜು ವಾಹನ ಬರ್ತದೆ ಗ್ರಾಮಕ್ಕೆ. ಅದೆಲ್ಲ ಕಿರಾಣಿ ಅಂಗಡಿ ಮತ್ತು ಪಾನ್ ಬೀಡಾದಲ್ಲಿ ಅದನ್ನ ಮತ್ತು ಮನೆಗಳಲ್ಲಿ ಇಳಿಸಿ ಹೋಗ್ತದೆ. ಇದು ವ್ಯಾಪಕವಾಗಿ ಅನ್ಲೈಸೆನ್ಸ್ಡ್ ಇದು ಕಾರ್ಯಕ್ರಮ. ಇದು ಈ ಬಹಳ ಸರ್ಕಾರಕ್ಕೂ ಕೂಡ ಅಷ್ಟೇ ಹಾನಿ ಆಗ್ತಕ್ಕಂಥ ಒಂದು ವಿಚಾರ. ಮತ್ತು ಜನರ ಬದುಕಿಗೂ ಹಾನಿ. ಮದ್ಯಪಾನ, ನಕಲಿ ಮದ್ಯ ಇದರಲ್ಲಿ ಬಹಳ ಹೇರಳವಾಗಿದೆ. ಯಾಕಂದ್ರೆ ಅದನ್ನು ಯಾವುದೇ ಚೆಕಪ್ ಇಲ್ಲ, ದಾಖಲೆಯಲ್ಲಿ ಚೆಕಪ್ ಆಗಿದ್ದು. ಆ ಊರಿಗೆ ಬರ್ತಕ್ಕಂಥ ವಾಹನದಲ್ಲಿ ಇರ್ತಕ್ಕಂಥ ಸರಾಯಿ ಇದು ಅಸಲಿ ಅದ, ಇದು ನಕಲಿ ಇಲ್ಲ ಅಂತಕ್ಕಂಥ ಒಂದು ದಾಖಲೆ ಪತ್ರ ಆ ಊರಿಗೆ ತರಂಗಿಲ್ಲ ಮನುಷ್ಯ. ಸುಮ್ಮನೆ ಅಂಗಡಿಯಾಗ ಹಾಕ್ತಾನೆ ಹೋಗ್ಬಿಡ್ತಾನೆ. ಇದು ನಮ್ಮ ಭಾಗದಲ್ಲಿ, ನನ್ನ ಪಕ್ಕದ ಹಳ್ಳಿಯಲ್ಲಿ ಮುಡಬೂಳು ಅಂತಕ್ಕಂಥ ಗ್ರಾಮದಲ್ಲಿ ಮದ್ಯಪಾನದ ನಕಲಿ ಮದ್ಯದ ಬಗ್ಗೆ ಕೇಸ್ ಆಯಿತು, ಪತ್ರಿಕೆಯಲ್ಲಿ 6-7 ದಿನ ಬಂತು. ಆದರೆ ಆ ಮನುಷ್ಯನಿಗೆ ಅವಾಗ ಪರ್ಯಾಯ ಈಗ 4 ಲೈಸೆನ್ಸ್ ತಗೊಂಡ. ನಾವು ನಕಲಿ ಮದ್ಯ ಮಾರ ಇವಾಗ 4 ಲೈಸೆನ್ಸ್ ಅಂಗಡಿ ಕೊಟ್ಟಿದೆ. ಇದು ದುರ್ವ್ಯವಹಾರ, ಇದು ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ಕೈ ಚಪ್ಪಳಿ 2 ಕೂಡಿದ್ರೆ ಆಗ್ತದೆ, ಒಬ್ಬ ಮನುಷ್ಯನಿಂದ ಆಗಲ್ಲ. ಇದು ಸರ್ಕಾರ ಮತ್ತು ಜನರು ಕೂಡಿ ನಾವು ಏನಾದರೂ ಇದಕ್ಕೆ ಒಂದು ದಿಕ್ಕು ತಗೊಂಡ್ರೆ ಖಂಡಿತವಾಗಿ ನಿಲ್ಲಿಸ್ತೀವಿ. ಖಂಡಿತವಾಗ್ಲೂ ಸರ್. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನ ಈ ಸಂದರ್ಶನಕ್ಕಾಗಿ ನೀಡಿದ್ರಿ.
ಹಾಗೆ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಮತ್ತು ಅದರ ದುಶ್ಚಟಗಳನ್ನು ವಿಮುಕ್ತಗೊಳಿಸುವಂತಹ ಸಲುವಾಗಿ ಮಾರ್ಗದರ್ಶನ ಹಾಗೂ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಆಕಾಶವಾಣಿ ಬೆಂಗಳೂರು FM ರೇನ್ಬೋ ಕನ್ನಡ ಕಾಮನಬಿಲ್ಲು ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.